ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ಗೆ ಪ್ಲಮ್ ಕೇಕ್ ಮಾಡ್ತಾ ಇದ್ದೀನಿ ಫ್ರೆಂಡ್. ತುಂಬಾ ಚೆನ್ನಾಗಿರುತ್ತೆ ಕೇಕು. ಬೇಕ್ರಿಲಿ ಯಾವ ಥರ ಇರುತ್ತೆ ಸೇಮ್ ಅದೇ ಥರನೇ, ಮೊಟ್ಟೆ ಇಲ್ಲದೆ, ಆಮೇಲೆ ಅವನ್ ಇಲ್ಲದೆ, ವೈನ್ ಇಲ್ಲದೆ ಹೇಗೆ ತಯಾರಿಸೋದು ಅಂತ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಮುಖಾಂತರ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆಮೇಲೆ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಹೊಸಬ್ರಿದ್ದೀರಾ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಬರುತ್ತೆ ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಏನು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ನಿಮ್ಗೆ ಯಾವ ಡ್ರೈ ಫ್ರೂಟ್ಸೋ ಇಷ್ಟನೋ ಅದನ್ನೇ ನೀವು ಬಳಸ್ಬೋದು. ಇವಾಗ ನಾನೊಂದು ಆರೆಂಜ್ ಜ್ಯೂಸು, ಒಂದು ಫುಲ್ ಆರೆಂಜ್ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಆರೆಂಜ್ ಜ್ಯೂಸಲ್ಲಿ ನಾನು ಯಾವ್ಯಾವ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ನೋ ಆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಹಾಕಿ ಇದನ್ನ ಸುಮಾರು ಒಂದು 2 ರಿಂದ 3 ಅವರ್ ನೆನೆಸಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ದಿನ ಪೂರ್ತಿ ಇಡಿ, ಇನ್ನೂ ಒಳ್ಳೆಯದೇ. ಆದರೆ ನಾನು 2 ಅವರ್ ನೆನೆಸಿಡ್ತಾ ಇದ್ದೀನಿ. ಮಿನಿಮಮ್ 2 ಅವರ್ ಆದರೂ ನೀವು ನೆನೆಸಿಡಲೇಬೇಕು. ಇವಾಗ ಇದನ್ನು ಒಂದು 2 ಅವರ್ ನೆನೆಯಕ್ಕೆ ಬಿಟ್ಬಿಡಬೇಕು ಎಲ್ಲ ಡ್ರೈ ಫ್ರೂಟ್ಸು. ನಿಮ್ಗೆ ಯಾವ್ದು ಇಷ್ಟ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೋಬಹುದು, ಇದೆ ಅಂತ ಏನಿಲ್ಲ. ಇವಾಗ ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಬನ್ನಿ. ಇವಾಗ ಇದಕ್ಕೆ ಕೆಲವೊಂದು ಸ್ಪೈಸಸ್ ಬೇಕು, ಏನು ಬೇಕು ಅಂತ ನೋಡ್ಕೊಂಡು ಬರೋಣ. 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಒಂದು 4 ಏಲಕ್ಕಿ, ಒಂದು ಸ್ವಲ್ಪ ನೆಟ್ಮೆಗ್ ಅಂತಾರೆ, ಇದನ್ನು ಜೇಕಾಯಿ ಕೂಡ ಅಂತಾರೆ. ಆಮೇಲೆ ಒಣ ಶುಂಠಿ, ಒಂದು 4 ರಿಂದ 5 ಲವಂಗ, ಒಂದು 6-7 ಕಾಳು ಮೆಣಸು. ಇದಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ನಾನು ಪೌಡ್ರ್ ಮಾಡ್ಕೊತೀನಿ ಬನ್ನಿ. ಜೇಕಾಯಿನೂ ಅಂತಾರೆ ಫ್ರೆಂಡ್ಸ್, ನೆಟ್ಮಗ್ ಕೂಡ ಅಂತಾರೆ, ಆಮೇಲೆ ಜೇಕಾಯಿ ಅಂತಾರೆ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಪೌಡ್ರ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು. ಇವಾಗ ಇಲ್ಲಿ ಶುಗರ್ ತೊಗೊತಾ ಇದ್ದೀನಿ. ಇಲ್ಲಿ ಬಟ್ಟಲನ್ನ ನೀವು ಮಾತ್ರ ಎಂಡ್ವರೆಗೂ ಮೆಜರ್ಮೆಂಟ್ನ ಇಟ್ಕೋಬೇಕಾಗುತ್ತೆ. ನಾನು ಯಾವ ಬಟ್ಲಿಂದ ಮೈದಾ ಹಿಟ್ಟು ತೊಗೊತೀನೋ ಆ ಬಟ್ಲಿಂದ 1 ಕಪ್ಗೆ ಸ್ವಲ್ಪ ಕಮ್ಮಿ, ಅಂದರೆ 3/4 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಕ್ಯಾರಮಲೈಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಕ್ಯಾರಮೆಲ್ ಆಗಲಿ ಶುಗರು ಸ್ವಲ್ಪ ಹೊತ್ತು ಬಿಡೋಣ. ಇಲ್ಲಿ ನೀವು ತುಂಬಾ ಟೇಸ್ಟಿಯಾಗಿರುವಂಥ ಕೇಕ್ನ ನೀವು ರೆಡಿ ಮಾಡ್ಕೋಬಹುದು. ವೈನ್ ಇಲ್ಲದೆ, ಎಗ್ ಇಲ್ಲದೆ, ಅವನ್ ಇಲ್ಲದೆ ಸುಲಭವಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಕುಕ್ಕರಲ್ಲಿ ಅವನಲ್ಲಿ ಯಾವ ಥರ ಕೇಕ್ ಆಗುತ್ತೋ ಸೇಮ್ ಅದೇ ಥರನೇ ಆಗುತ್ತೆ. ಇದಕ್ಕೆ ಏನು ಡಿಫ್ರೆನ್ಸ್ ಇರಲ್ಲ, ನಿಜವಾಗ್ಲೂ ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ಇದು ಶುಗರ್ ಕ್ಯಾರಮಲೈಸ್ ಆಗಲಿ. ನೋಡಿ, ಶುಗರ್ ಮೆಲ್ಟ್ ಆಗ್ತಾ ಇದೆ. ಇವಾಗ ಶುಗರ್ ಕ್ಯಾರಮಲೈಸ್ ಆದಮೇಲೆ ತಣ್ಣಗೆ ಮಾಡಿಕೊಂಡು ನೀರನ್ನ ಹಾಕೋತಾ ಇದ್ದೀನಿ. ಬಿಸಿ ಇರೋವಾಗ ನೀರು ಹಾಕೋಬೇಡಿ, ಯಾಕಂದರೆ ಪಾಕ ಮೇಲೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ಸಿಡಿದ ಮೇಲೆ ಸುಡೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಕ್ಯಾರಮೆಲ್ ತಣ್ಣಗಾದ್ಮೇಲೆ ಸ್ವಲ್ಪ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ಇದು ಶುಗರ್ ಕ್ಯಾರಮೆಲ್ನ ಇವಾಗ ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಬನ್ನಿ ನೆಕ್ಸ್ಟ್ ಪ್ರೊಸೆಸ್ನ ಮಾಡ್ಕೊಳ್ಳೋಣ. ಇವಾಗ ಯಾವ ಬಟ್ಲಿಂದ ಮೈದಾ ಹಿಟ್ಟು ತೊಗೊತೀವೋ ಅದೇ ಬಟ್ಲಿಂದ 1 ಬಟ್ಲಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನೋಡಿ, ಈ ಬಟ್ಲನ್ನೇ ನಾನು ಎಂಡ್ವರೆಗೂ ಮೆಜರ್ಮೆಂಟ್ ಇಟ್ಕೊಂಡಿರೋದು. ನೀವು ಯಾವ ಬಟ್ಲಿಂದಾದರೂ ಮಾಡ್ಕೊಳ್ಳಿ, ಬಟ್ ಮೆಜರ್ಮೆಂಟ್ ಇಟ್ಕೊಳ್ಳಿ. ಆಮೇಲೆ ಒಂದು 60 ml ಅಷ್ಟು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಆಯಿಲ್ ಬೇಡ ಅಂದರೆ ಬಟರ್ನ ಮೆಲ್ಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೋಬಹುದು. ಇವಾಗ ಇದನ್ನು ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಬನ್ನಿ ಅದ್ರದ್ದು ಕೇಕ್ದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇವಾಗ 1 ಬಟ್ಲಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಜರಡಿ ಹಿಡಿದಿರುವಂಥದ್ದು ಫ್ರೆಂಡ್ಸ್, ಜರಡಿ ಹಿಡದೆ ತೊಗೊಳ್ಳಿ. ಇಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಜರಡಿ ಹಿಡದೆ ತೊಗೋಬೇಕಾಗುತ್ತೆ. ನಾನು 1.5 ಬಟ್ಲಷ್ಟು ಮೈದಾ ಹಿಟ್ಟನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ನೋಡಿ, 1 ಬಟ್ಲು ಮೊದಲು ಹಾಕ್ಕೊಂಡಿದ್ದೆ, ಆಮೇಲೆ ಅರ್ಧ ಬಟ್ಲು ಹಾಕ್ಕೊಂಡಿದ್ದೆ. ಇದನ್ನು ನಾನು ಜರಡಿ ಹಿಡಿದು ಎತ್ತಿಟ್ಕೊಂಡಿದ್ದೆ. ಇವಾಗ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಇದೆರಡು ಕೂಡ ಜರಡಿ ಹಿಡ್ಕೋಬೇಕಾಗುತ್ತೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರು, ಈ 3 ಜರಡಿ ಹಿಡ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ಜರಡಿ ಹಿಡ್ಕೋತಾ ಇದ್ದೀನಿ. ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಜರಡಿ ಹಿಡ್ಕೊಳ್ಳೇಬೇಕು ಇಲ್ಲಿ. ಇವಾಗ ಇದು ಏನು ಮಸಾಲೆಗಳಿತ್ತು ನೋಡಿ, ಕಾಳು ಮೆಣಸು, ಚಕ್ಕೆ, ಲವಂಗ ಎಲ್ಲ, ಅದನ್ನು ಕೂಡ ಪೌಡ್ರ್ ಮಾಡ್ಕೊಂಡಿರುವಂಥದ್ದು. ಇದನ್ನು ಕೂಡ ಜರಡಿ ಹಿಡ್ದೆ ಹಾಕೊಳ್ಳಿ, ಹಾಗೆ ಹಾಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಜರಡಿ ಹಿಡ್ದೆ ಹಾಕೊಳ್ಳಿ. ಮತ್ತೆ ಅದೇ ಹೇಳ್ತಾ ಇದ್ದೀನಿ ನಿಮಗೆ ನಾನು. ಇವಾಗ ನೋಡಿ, ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಏನು ನಾವು ಕ್ಯಾರಮೆಲ್ ಮಾಡಿ ಇಟ್ಕೊಂಡಿದ್ವಲ್ಲ ಶುಗರ್ನ, ಆ ಶುಗರ್ ಕ್ಯಾರಮೆಲ್ನು ಕೂಡ ಹಾಕೊಂಬಿಡೋಣ. ನೋಡಿ, ಎಲ್ಲನೂ ಹಾಕೊಂಬಿಡಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿರುವಂಥ ಕೇಕ್ ಬರುತ್ತೆ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ನಿಮಗೆ ಏನು ಗೊತ್ತಾಗಲ್ಲ ಫ್ರೆಂಡ್ಸ್. ಇವಾಗ ಮಿಲ್ಕ್ನು ಕೂಡ ಒಂದೇ ಸರ್ತಿ ನಾನು ಹಾಕೋತಾ ಇಲ್ಲ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋತೀನಿ. ಯಾಕಂದರೆ ಇದು ಪ್ಲಮ್ ಕೇಕ್ದು ಬ್ಯಾಟರ್ ಏನಿರುತ್ತಲ್ಲ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಜಾಸ್ತಿ ತೆಳ್ಳಗಿರಲ್ಲ. ನೋಡಿ, ಮಿಕ್ಕಿದ ಹಾಲನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಮಿಕ್ಕಿದ ಹಾಲು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ,
ಇವಾಗ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಫ್ರೆಂಡ್ಸ್ ನಾನು ಅದೇನು ಆರೆಂಜ್ ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನು ತುರಿದಿರುವಂಥದ್ದು ಅದನ್ನು ಕೂಡ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ಆಮೇಲೆ ಆರೆಂಜ್ ಜ್ಯೂಸಲ್ಲಿ ಏನು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಂಡ್ಬಿಡೋಣ ಇಟ್ ಸ್ಟೇಜಲ್ಲಿ. ಆವಾಗಲೇ ನಿಮ್ಗೆ ಹೇಳ್ದಂಗೆ ಆರೆಂಜ್ದು ಮೇಲೆ ಸಿಪ್ಪೆ ಬರುತ್ತಲ್ಲ ಅದನ್ನು ತುರಿದು ಹಾಕ್ಕೊಳ್ಳಿ, ಒಳಗಡೆದಲ್ಲ ಮೇಲೆದು. ಇವಾಗ ಎಲ್ಲನೂ ಮತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪ್ಲಮ್ ಕೇಕ್ ಬ್ಯಾಟರು ಸ್ವಲ್ಪ ತಿಕ್ಕಾಗಿ ಇರುತ್ತೆ, ಜಾಸ್ತಿ ತೆಳ್ಳಗಿರಲ್ಲ, ಅದಕ್ಕೇನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ವೆನಿಲಾ ಎಸೆನ್ಷಿಯಲ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಎಲ್ಲನೂ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಯಾವ ಟಿನ್ನಲ್ಲಿ ನೀವು ಕೇಕ್ನ ಮಾಡ್ತಿರೋ ಆ ಟಿನ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಇನ್ನೂ ಈಸಿನೇ, ಬಟ್ ಏನು ಇಲ್ಲದೆ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ನಾನು ಸುಲಭವಾಗಿ ವಿಧಾನದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟ್ ಮಾಡ್ಕೊಂಬಿಡಿ. ನೋಡಿ, ಸ್ವಲ್ಪ ಮೈದಾ ಹಿಟ್ಟನ್ನ ಈ ಥರ ಡಸ್ಟ್ ಮಾಡ್ಕೊಳ್ಳೋದ್ರಿಂದ ಇದು ಬಟರ್ ಪೇಪರ್ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಏನಂದರೆ ಸೈಡಲ್ಲೆಲ್ಲ ಕೇಕೆಲ್ಲ ಅಂಟ್ಕೊಳ್ಳಲ್ಲ. ಇವಾಗ ಬ್ಯಾಟರ್ನು ಕೂಡ ಆ್ಯಡ್ ಮಾಡ್ಕೊಂಬಿಡೋಣ ಹಿಟ್ಟಿನ್ಗೆ. ಆಮೇಲೆ ಕುಕ್ಕರ್ನ ಮಾತ್ರ ಕೇಕ್ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಕುಕ್ಕರ್ ಮಾತ್ರ ಪ್ರೀ ಹೀಟಲ್ಲಿ ಒಂದು 10 ನಿಮಿಷ ಇಟ್ಕೊಂಬಿಡಿ. ಆವಾಗಲೇ ಬೇಗ ಕೇಕ್ ರೆಡಿ ಆಗುತ್ತೆ. ನೀವು ಒಂದೇ ಸಲ ಕೇಕ್ನ ಈ ಬ್ಯಾಟರ್ನ ತೊಗೊಂಡೋಗಿ ಕುಕ್ಕರಲ್ಲಿ ಇಟ್ಟು ಆಮೇಲೆ ನೀವೇನಾದರೂ ಮಾಡೋಕ್ಕೆ ಹೋದರೆ ಅದು ಪ್ರೀ ಹೀಟ್ ಆಗಲ್ಲ. ಹಾಗಾಗಿ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಕುಕ್ಕರ್ನ. ಇದೆಲ್ಲ ಬ್ಯಾಟರ್ ರೆಡಿ ಆಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಕುಕ್ಕರಲ್ಲಿ ಉಪ್ಪು ಹಾಕಿ ಅದನ್ನೇ ಹೀಟ್ ಮಾಡ್ಕೊಳ್ಳಿ, ಪ್ರೀ ಹೀಟ್ನ ಮಾಡ್ಕೊಳ್ಳಿ. ಇವಾಗ ನೋಡಿ, ಬ್ಯಾಟರ್ ಹಾಕಿದ ತಕ್ಷಣ ಒಂದು 2-3 ಸತಿ ಈ ಥರ ಟ್ಯಾಪ್ ಮಾಡ್ಕೊಂಬಿಡಿ. ಇವಾಗ ಇದನ್ನು ಟ್ಯಾಪ್ ಮಾಡಿದ್ದಾಯಿತು. ಇದಕ್ಕೆ ಮೇನ್ ತುಂಬ ಎಷ್ಟು ಆಗುತ್ತೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ತುಂಬ ಡ್ರೈ ಫ್ರೂಟ್ಸ್ ಹಾಕಿದ್ರೇ ಚೆನ್ನಾಗಿರುತ್ತೆ. ಇವಾಗ ಮೇಲಿಂದ ಟುಟಿ ಫ್ರೂಟಿನ ಹಾಕ್ತಾ ಇದ್ದೀನಿ. ನನ್ನ ಹತ್ರ 2 ಕಲರ್ ಟುಟಿ ಫ್ರೂಟಿ ಇತ್ತು, ರೆಡ್ಡು ಮತ್ತು ಗ್ರೀನು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಚೆರಿನೂ ಹಾಕೋತಾ ಇದ್ದೀನಿ ಕಟ್ ಮಾಡಿ. ಚೆರಿಗಳನ್ನೂ ಕೂಡ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಆಮೇಲೆ ಬಾದಾಮಿ, ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಫ್ರೆಂಡ್ಸ್, ಇದು ಅದು ಅಂತಲ್ಲ, ನಿಮ್ಗೆ ಯಾವ್ದು ಇಷ್ಟ ಎನಿ ಡ್ರೈ ಫ್ರೂಟ್ಸು ನೀವು ಹಾಕ್ಕೊಂಬಿಡಿ. ನೋಡಿ, ಫುಲ್ ಎಲ್ಲ ಮೇಲಿಂದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ನೋಡಿ, ಕುಕ್ಕರ್ ಕೂಡ ಪ್ರೀ ಹೀಟ್ ಆಗಿದೆ. ಈ ಯಾವ್ದು ಬ್ಯಾಟರ್ನ ನಾವು ಯಾವ ಟಿನ್ನಲ್ಲಿ ಹಾಕಿದ್ವಲ್ಲ ಅದನ್ನು ಎತ್ತಿ ಇವಾಗ ಇಟ್ಕೊಂಡ್ಬಿಡೋಣ. ಇದನ್ನು ಮಿನಿಮಮ್ 45ಇಂದ 1 ಅವರ್ವರೆಗೂ ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ. ಕುಕ್ಕರಲ್ಲಿಟ್ಟು ರಬ್ಬರು ಮತ್ತು ವಿಸಿಲ್ನ ತೆಗೆದುಬಿಡಿ ಫ್ರೆಂಡ್ಸ್. ನೋಡಿ, ನಿಮಗೆ ತೋರಿಸ್ತೀನಿ, ರಬ್ಬರು ಮತ್ತು ವಿಸಿಲ್ನ ನಾನು ತೆಗೆದಿದ್ದೀನಿ. ಇದನ್ನು 45 ಮಿನಿಟ್ಸಿಂದ 1 ಅವರ್ವರೆಗೂ ಟಚ್ ಮಾಡೋಕ್ಕೆ ಹೋಗಬೇಡಿ. 45 ಮಿನಿಟ್ಸ್ ಆದಮೇಲೆ ಒಂದು ಸರ್ತಿ ಚೆಕ್ ಮಾಡಿ. ಆಗಿಲ್ಲ ಅಂದರೆ 1 ಅವರ್ ಮತ್ತೆ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು 1 ಅವರ್ ಬೇಕಾಯಿತು ನಂದು ಇದು ಕೇಕ್ ಬೇಕಾಗೋಕ್ಕೆ. 45 ಮಿನಿಟ್ಸ್ ಇದ್ದಾಗ ನಾನು ಚೆಕ್ ಮಾಡಿದ್ದೆ, ಸ್ವಲ್ಪ ಹಸಿ ಇತ್ತು. ಇವಾಗ ನೋಡಿ, ಚೆಕ್ ಮಾಡಿದ್ದೀನಿ, ಒಂಚೂರು ಕೂಡ ಬ್ಯಾಟರ್ ಅಂಟ್ತಾ ಇಲ್ಲ, ಅಂದರೆ ಪರ್ಫೆಕ್ಟಾಗಿ ಒಳಗಡೆಯಿಂದ ಕುಕ್ ಆಗಿದೆ. ಇವಾಗ ಇದನ್ನು ಇಳಿಸ್ಕೊಂಬಿಡೋಣ ನಾವು. ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡೆ ನಾನು ಇದನ್ನು ಮಾಡ್ಕೊಂಡಿರೋದು, ಕೇಕ್ನ ಬೇಕ್ ಮಾಡ್ಕೊಂಡಿರೋದು. ಇವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಆಮೇಲೆ ಮೇಲೆ ಇರೋ ನಟ್ಸ್ ಕೂಡ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಆಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಬ್ರೌನ್ ಕಲರ್ ಆಗಿದೆ. ನೋಡ್ತಾ ಇರ್ಬೋದು. ಕೇಕ್ ಮಾತ್ರ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಒಂದು 2 ನಿಮಿಷ ಬಿಟ್ಟು ಇವಾಗ ನಾನು ಚಾಕುವಿಂದ ಸೈಡಲ್ಲೆಲ್ಲ ಎಂಡ್ಸ್ ಎಲ್ಲ ಸ್ವಲ್ಪ ಲೂಸ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಇರೋವಾಗ ಕೇಕ್ನ ಮಾತ್ರ ತೆಗಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಕಟ್ಟಾಗಿಬಿಡುತ್ತೆ. ಆ ಪರ್ಫೆಕ್ಟ್ ಶೇಪಲ್ಲಿ ಕೇಕ್ ಬರಲ್ಲ. ಹಾಗಾಗಿ ಒಂದು 20 ಮಿನಿಟ್ಸ್ ಕೇಕ್ ಆದಮೇಲೆ ಬಿಟ್ಬಿಡಿ, ಆಮೇಲೆ ತೆಗೀರಿ ಫ್ರೆಂಡ್ಸ್. ಇವಾಗ ಬನ್ನಿ, ನಾನು ಸೈಡಲ್ಲೆಲ್ಲ ಲೂಸ್ ಮಾಡಿಕೊಂಡು ಇವಾಗ ತೆಗಿತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಕೇಕ್ ಆಗಿದೆ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಎಷ್ಟು ಅದ್ಭುತವಾಗಿ ಕಲರ್ ಕೂಡ ಬಂದಿದೆ. ಆಮೇಲೆ ಟೆಕ್ಸ್ಚರ್ ಕೂಡ ನೋಡ್ತಾ ಇರ್ಬೋದು, ನಿಮ್ಮ ಮುಂದೆನೇ ನಾನು ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಕೇಕು. ಕಲರು ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಪ್ರತಿ ಎಲ್ಲ ಕಡೆಯೂ ಸೇಮ್ ಒಂದೇ ಕಲರೇ ಬಂದಿದೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಸ್ಪಾಂಜಿಯಾಗಿಯೂ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಅವನಲ್ಲಿ ಮಾಡಿದಾಗ ಯಾವ ಥರ ಬರುತ್ತೆ ಸೇಮ್ ಅದೇ ಥರನೇ ಕೇಕ್ ಆಗಿರುವಂಥದ್ದು. ಇವಾಗ ಒಂದು ಪೀಸ್ ನಾನು ಕಟ್ ಮಾಡಿ ಒಳಗಡೆ ಯಾವ ಥರ ಇದೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಿಮ್ಮ ಮುಂದೆನೇ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅದನ್ನು ಚೆಕ್ ಮಾಡೋಣ, ಯಾಕಂದರೆ ಮೇಲೆ ಮಾತ್ರ ಕಲರ್ ಬಂದಿದೆ, ಒಳಗಡೆ ಹೆಂಗಾಗಿದೆ ಅದನ್ನು ನೋಡ್ಕೋಬೇಕಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಆಗಿದೆ ನೋಡಿ, ಎಷ್ಟು ಸಾಫ್ಟ್ ಇದೆ ನೋಡಿ. ಒಳಗಡೆಯಿಂದನೂ ಕೂಡ ಸ್ಪಾಂಜಿಯಾಗಿದೆ. ಆಮೇಲೆ ಪ್ರತಿಯೊಂದು ಡ್ರೈ ಫ್ರೂಟ್ಸು ಎಲ್ಲ ಕಡೆನೇ ಹೋಗಿ ಹೊಂದ್ಕೊಂಡು ಪ್ರತಿಯೊಂದು ಕಡೆನೂ ಹೋಗಿ ಕೂತ್ಕೊಂಡಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆವರೆಗೂ ಕಲರು ಟೆಕ್ಸ್ಚರು ಎಷ್ಟು ಚೆನ್ನಾಗಿದೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಕೇಕ್ ಫ್ರೆಂಡ್ಸ್ ಇದು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ನೀವು ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆ ನಿಮಗೆ ಮೇರಿ ಕ್ರಿಸ್ಮಸ್ ಫ್ರೆಂಡ್ಸ್.